ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರ ತಾಯಿ ಮಾತ್ರ ತಾಯಿ. ರಾಹುಲ್ ಗಾಂಧಿ ಅವರ ತಾಯಿ ತಾಯಿ ಅಲ್ಲ. ನಿಮ್ಮ ತಾಯಿ ತಾಯಿ ಅಲ್ಲ. ಅಂಧಭಕ್ತರ ಪ್ರಕಾರ ಯಾರೆಲ್ಲ ಮೋದಿಯನ್ನು ವಿರೋಧಿಸ್ತಾರೋ ಅವ್ರ ತಾಯಿ ತಾಯಿ ಅಲ್ಲ. ನರೇಂದ್ರ ಮೋದಿ ತಾಯಿ ಮಾತ್ರ ತಾಯಿ. ಇದನ್ನ ಕಂಡೀಷನ್ ಆಗಿ ಇಟ್ಕೊಂಡು ಮುಂದಕ್ಕೆ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ನನ್ನ ತಾಯಿಗೆ ನಿಂದಿಸಿದ್ರು ಅಂತ ಹೇಳಿ ಮತ್ತೊಮ್ಮೆ, ಈ ಹಿಂದೆಯೂ ಸಹ ಈ ಡ್ರಾಮಾ ನಡೆದಿತ್ತು, ಮತ್ತೊಮ್ಮೆ ನಿನ್ನೆ ದಿಢೀರ್ ಅಂತ ರಾತ್ರಿಯಲ್ಲಿ ಬಂದು ಸೆಲ್ಫಿ ವಿಡಿಯೋ ತಗೊಂಡು ಬಂದು ಅಲ್ಲಿಯೂ ಸಹ ಒಂದಷ್ಟು ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ನಾನು ಮಹಾನ್ ತ್ಯಾಗಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಆ ಮಕ್ಕಳನ್ನೆಲ್ಲ ಕ್ಷಮಿಸಿ ಬಿಡೋಣ ಅಂತ. ಸೊ ಈಗ ಬರುವಂತಹ ಪ್ರಶ್ನೆ, ಆರಂಭದಲ್ಲಿ ಹೇಳಿದ ಪ್ರಶ್ನೆ ಏನಿತ್ತಲ್ಲ, ಮೋದಿ ತಾಯಿ ಮಾತ್ರ ತಾಯಿನ ಅನ್ನೋದು, ಅದರ ಜೊತೆಗೆ ನಾವು ಕೇಳಬೇಕಾಗಿರುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮೋದಿ ಬೈದ್ರೆ ಅಮೃತ, ಮೋದಿಗೆ ಬೈದ್ರೆ ಅಪರಾಧ ಆಗುತ್ತಾ? 15 ವರ್ಷದ ಮಗುವನ್ನ ಇವರು ಟಾರ್ಚರ್ ಮಾಡಿ ಕ್ಷಮೆ ಕೇಳಿಸ್ಕೊಂಡಿದಾರಲ್ಲ, ಇವರ ಯೋಗ್ಯತೆಗೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನಾಯ್ತು ಆ ಮಗು ವಿಚಾರದಲ್ಲಿ? 15 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಯಾವ ರೀತಿ ಇವರು ದಬ್ಬಾಳಿಕೆ ನಡೆಸಿದ್ರು, ಬೆದರಿಸಿದ್ರು, ಸುಳ್ಳು ಮಾಹಿತಿ ಹಾಕಿ FIR ಅನ್ನು ಮಾಡಿದ್ರು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನರೇಂದ್ರ ಮೋದಿ ಬೈದರೆ ಅದು ಅಮೃತ. ಏನೇನು ಬೈದಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಅವರ ತಾಯಿಯ ಬಗ್ಗೆ, ತಾಯಿಯನ್ನ ಅಡ್ಡ ಇಟ್ಕೊಂಡು ಆಮೇಲೆ ವಿವರಿಸ್ತೀನಿ. ಸೊ ನರೇಂದ್ರ ಮೋದಿಯನ್ನ ಬೈದರೆ ಅದು ಮಹಾಪರಾಧ. ಏನಾಯ್ತು? ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಗಳ ಸಂದರ್ಭದಲ್ಲಿ ನರೇಂದ್ರ ಮೋದಿಯ ಮೇಲೆ ಸಿಟ್ಟಿಗೆ ಈ ಸರ್ಕಾರ ನಡ್ಕೊಳ್ತಿರುವಂತಹ ಒಂದು ಏನು ನೀಚತನ ಏನಿತ್ತು, ಮಕ್ಕಳ ಮೇಲೆ ದೌರ್ಜನ್ಯ ನಡೆಸೋದು, ಮಕ್ಕಳ ಮೇಲೆ ದಬ್ಬಾಳಿಕೆ ನಡೆಸೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಮಕ್ಕಳ ಮೇಲೆ ಬಂದೂಕು ಹಿಡಿದು AK-47 ಕೆಲವು ಕಡೆ ತೋರಿಸಿರುವಂತಹ ಆರೋಪ ಬಂದಿರೋದು, ಲಾಠಿಗಳಿಗೆ ಮೊಳೆ ಹೊಡ್ಕೊಂಡು ಬಂದು ಹೊಡೆದಿರೋದು, ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ಏನೇನೋ ಮಾಡಿದ್ದು ಎಲ್ಲವೂ ನಡೀತಿರ್ಬೇಕಾದ್ರೆ ಮೋದಿ ಆಡಳಿತವನ್ನ, ಆ ಸರ್ವಾಧಿಕಾರಿ ಮನಸ್ಥಿತಿಯ ಆ ರೀತಿಯಾದಂತಹ ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಸಾಕಷ್ಟು ಜನ ನರೇಂದ್ರ ಮೋದಿಯ ವಿರುದ್ಧ ಒಂದಷ್ಟು ಕೆಟ್ಟ ಭಾಷೆಯನ್ನ ಬಳಸಿದ್ರು. ಅದು ಕೆಟ್ಟ ಭಾಷೆ, ನಾವು ಒಪ್ಕೊಳ್ಬೇಕು, ಅದರ ಅವಶ್ಯಕತೆ ಇರಲಿಲ್ಲ, ಅದನ್ನು ನಾವು ಒಪ್ಕೊಳ್ಬೇಕು. ಆದ್ರೆ ಅದು ಕೆಟ್ಟ ಭಾಷೆ ಅಂತ ಹೇಳುವ ನೈತಿಕತೆ ನರೇಂದ್ರ ಮೋದಿಗಾಗ್ಲಿ, ಮೋದಿ ಭಕ್ತರಿಗಾಗ್ಲಿ, ಅಂಧ ಭಕ್ತರಿಗಾಗ್ಲಿ, ಸಂಘ ಪರಿವಾರಕ್ಕಾಗ್ಲಿ, ಬಿಜೆಪಿಗಾಗ್ಲಿ ಯಾವನಿಗೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಆ ಮಕ್ಕಳು ಬಳಸಿರುವಂತಹ ಭಾಷೆ ಕೆಟ್ಟ ಭಾಷೆ ಅಂತ ನೀವು ಹೇಳ್ತಿದ್ದೀರಿ. ಕೆಲವು ಸಂದರ್ಭಗಳಲ್ಲಿ ನಾವು ಒಪ್ಕೊಳ್ತೀವಿ ಅದು ಕೆಟ್ಟ ಭಾಷೆ ಅಂತ. ಆ ಭಾಷೆ ಮೋದಿ ಬಳಸಿರೋ ಭಾಷೆಗಿಂತ ತುಂಬಾ ಕೆಟ್ಟ ಭಾಷೆ ಏನಲ್ಲ. ಮೋದಿ ಒಳ್ಳೆ ಪದಗಳಲ್ಲೇ ಕೆಟ್ಟತನದಲ್ಲಿ ಬಿಂಬಿಸಿರಬಹುದು. ಆ ಪದಗಳನ್ನ ಆಮೇಲೆ ಹೇಳ್ತೀನಿ, ಏನೇನು ಪದಗಳು ಅದು, ಸೋನಿಯಾ ಗಾಂಧಿ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ಆ ಮೋದಿ ಅನ್ನುವಂತಹ ಮನುಷ್ಯ ಮಾತಾಡಿರೋದು, ನೀಚ ಮಾತುಗಳು ಏನು ಅನ್ನೋದನ್ನ ವಿವರಿಸ್ತೀನಿ. ಅದೇ ರೀತಿ ಮೋದಿ ಭಕ್ತರು ಬಳಸುವಂತಹ ಭಾಷೆಗಿಂತ ಈ ಮಕ್ಕಳು ಬಳಸಿದಂತಹ ಕೆಟ್ಟ ಪದಗಳು 10% ಅಷ್ಟೇ. ಮೋದಿ ಭಕ್ತರು ಬಳಸೋ ಭಾಷೆ ಇದೆಯಲ್ಲ, ಸಂಘ ಪರಿವಾರದವರು ಬಳಸೋ ಭಾಷೆ ಇದೆಯಲ್ಲ, ಸಂಘಿಗಳು ಬಳಸೋ ಭಾಷೆ ಇದೆಯಲ್ಲ, ಅಂಧಭಕ್ತರು ಬಳಸೋ ಭಾಷೆ ಇದೆಯಲ್ಲ, ಅದು ಈ ಮಕ್ಕಳು ಮೋದಿನ ಬೈದಿದ್ದಕ್ಕಿಂತ ಸಾವಿರ 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 ಪಟ್ಟು ಹೆಚ್ಚಿರುತ್ತೆ. ಅದ್ಯಾವುದು ನರೇಂದ್ರ ಮೋದಿ ಕೇಳಿಸಿಲ್ವಾ? ಕೇಳಿಸಿ ಕಿವುಡಾಗಿದಾರ ಅಥವಾ ಜಾಣ ಕುರುಡು ಎಲ್ಲ ಆಗಿದೆಯಾ ಗೊತ್ತಿಲ್ಲ. ಬಟ್ ಈ ಮಕ್ಕಳು ನನ್ನ ತಾಯಿಯ ಬಗ್ಗೆ ಮಾತಾಡ್ಬಿಟ್ರು ಅಂತ ನೀನೆ ನೈಟು ದಿಢೀರ್ ಅಂತ ಮತ್ತೊಂದು ಸೆಲ್ಫಿ ವಿಡಿಯೋ ತಗೊಂಡು ಬಂದು, ಅದರಲ್ಲಿ ಆಲ್ಮೋಸ್ಟ್ ಹಳೇ ರಾಗ, ಈ ಹಿಂದೆ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ನನ್ನ ತಾಯಿಗೆ ಬೈದು ಬಿಟ್ರು ಅಂತ ಕಣ್ಣೀರು ಹಾಕಿದ್ರಲ್ಲ ನರೇಂದ್ರ ಮೋದಿ, ಆ ಲೆವೆಲ್ಗೆ ಹೋಗದೆ ಹೋದ್ರು. ಅದಕ್ಕೆ ಹತ್ತತ್ರ ಹೋಗೋ ರೀತಿಯಲ್ಲಿ ಡೈಲಾಗ್ ಹೊಡೆದ್ರು. ಆ ನಂತರ ನಾನೊಬ್ಬ ದೊಡ್ಡ ತ್ಯಾಗಜೀವಿ ಅನ್ನೋ ಹಾಗೆ ಆ ಮಕ್ಕಳನ್ನ ಕ್ಷಮಿಸಿ ಬಿಡೋಣ ಅಂತೆ, ಕ್ಷಮಿಸಿ ಬಿಡೋಣ. ಸೊ ಅದನ್ನು ಮಾಡಿದ್ರು. ಆದ್ರೆ ಇದರ ನಡುವೆ 15 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳು, 15 ವರ್ಷದ ಅಪ್ರಾಪ್ತ ಬಾಲಕಿ ಸಹ ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಮೋದಿ ವಿರುದ್ಧವಾಗಿ ಒಂದಷ್ಟು ಪದಗಳನ್ನ ಬಳಸಿದ್ರು. ಆ ಪದಗಳನ್ನ ನಾವು ಒಪ್ಪೋದಿಲ್ಲ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಬಿಜೆಪಿಗೆ, ನರೇಂದ್ರ ಮೋದಿಗೆಲ್ಲ ನೈತಿಕತೆ ಇಲ್ಲ ಆ ಪದಗಳನ್ನ ವಿರೋಧಿಸೋದಕ್ಕೆ. ಆ ಪದಗಳನ್ನು ವಿರೋಧಿಸಬೇಕು ಅಂದ್ರೆ ನೀವು ಸರಿಯಾಗಿರ್ಬೇಕು. ಆ ಮಗು ಮೇಲೆ ಇವರು ಪೌರುಷ ತೋರಿಸಿದ್ರು. ಏನ್ ಪೌರುಷ ತೋರಿಸಿದ್ರು? ಸುಳ್ಳು ಮಾಹಿತಿ ಹಾಕಿ FIR ಫೈಲ್ ಮಾಡಿದ್ರು. ಏನ್ ಸುಳ್ಳು ಮಾಹಿತಿ ಹಾಕಿದ್ರು? ಆ ಮಗುವಿನ ವಯಸ್ಸು 25 ವರ್ಷ ಅಂತ ದಾಖಲಿಸಿದ್ರು. ಆ ಮಗುವಿನ ವಯಸ್ಸು 15. ಅಪ್ರಾಪ್ತ ಬಾಲಕಿ. ಆ ಮಗುವಿನ ಮೇಲೆ ಇವರು ಪೌರುಷ ತೋರಿಸಿ, ಆಕೆಯನ್ನು ಹೆದರಿಸಿ, ಬೆದರಿಸಿ, ದೌರ್ಜನ್ಯನ ಇನ್ನೇನೋ ಮಾಡಿ
ಆಕೆ ಕ್ಷಮೆ ಕೇಳೋಂಗೆ ಮಾಡಿಬಿಟ್ಟು ಅದು ದೊಡ್ಡ ಸಾಧನೆ ಅಂತೆ. ಆದರೆ ಆ ಮಗು ಬಳಸಿದ ಭಾಷೆಗೆ ಇಂಥ ಕೆಟ್ಟ ಕೊಳಕ 1,00,000 ಟೈಮ್ ಕೆಟ್ಟ ಕೊಳಕ ಭಾಷೆಯನ್ನ ಆ ಮಗು ವಿರುದ್ಧ ಈಗ ಅಂಧ ಭಕ್ತರು ಮೋದಿ ಭಕ್ತರು ಬಳಸ್ತಿದ್ದಾರೆ. ಅದು ಮೋದಿಗೆ ಕಾಣ್ತಾ ಇಲ್ಲ, ಕಾಣೋದೂ ಇಲ್ಲ. ಅಂಥವ್ರನ್ನ ಬೇಕಾದ್ರೆ ನರೇಂದ್ರ ಮೋದಿ ಫಾಲೋ ಮಾಡ್ತಾ ಇದ್ದಾರೆ ಕೆಲವರನ್ನ, ಅಂಥವ್ರನ್ನ ಸಾಕಷ್ಟು ಜನರು ಫಾಲೋ ಮಾಡ್ತಿದ್ದಾರೆ. ಕೆಟ್ಟ ಕೊಳಕ ಭಾಷೆ ಬಳಸೋರನ್ನ, ಅಂಧ ಭಕ್ತರನ್ನ ನರೇಂದ್ರ ಮೋದಿ ಫಾಲೋ ಮಾಡ್ತಿದ್ದಾರೆ. ಸೊ ಅದು ಅವರಿಗೆ ಕಾಣಿಸೋದಿಲ್ಲ. ಇನ್ನು ಮೋದಿ ಬೈದರೆ ಅಮೃತ, ಮೋದಿಗೆ ಬೈದರೆ ಮಾತ್ರ ಅಪರಾಧ ಆಗತ್ತಲ್ಲ, ಅದೊಂದು ಪವಾಡ. ಅದು ದೊಡ್ಡ ಪವಾಡ. ಯಾಕೆ? ಮೋದಿ ಬಳಸಿರುವಂತಹ ಭಾಷೆ ಏನು? ಸೋನಿಯಾ ಗಾಂಧಿ ಅವರ ವಿರುದ್ಧ ಆಗ್ಲಿ, ವಿಪಕ್ಷದ ನಾಯಕರುಗಳ ಬಗ್ಗೆ, ನಾಯಕಿಯರ ಬಗ್ಗೆ ಆಗ್ಲಿ ಏನೇನು ಬಳಸಿದ್ದಾರೆ ಒಂದ್ಸಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತೀನಿ. ಮೊದಲನೇದು, ಸೋನಿಯಾ ಗಾಂಧಿನ ಇಂಡೈರೆಕ್ಟ್ ಆಗಿ ಜೆರ್ಸಿ ಹಸು ಅಂತ ಕರೆದಿದ್ದು. ಇದು ಸಭ್ಯಸ್ಥರು ಮಾತನಾಡುವ ಮಾತಾ? ಇದು ಮಹಿಳೆಯನ್ನ ಅವಮಾನಿಸಿದ ಹಾಗೆ ಅಲ್ವಾ? ಒಂದು ಮಹಿಳೆಯನ್ನ ಜೆರ್ಸಿ ಹಸು ಅಂತ ಕರೆಯೋದು ಇವರ ಪ್ರಕಾರ ತಾಯಿಗೆ ನಿಂದನೆ ಅಲ್ಲ. ರಾಹುಲ್ ಗಾಂಧಿ ತಾಯಿಗೆ ನಿಂದನೆ ಅಲ್ವಾ ಅದು? ಮೋದಿ ತಾಯಿ ಮಾತ್ರ ತಾಯಿ, ರಾಹುಲ್ ಗಾಂಧಿ ತಾಯಿ ಅಲ್ವಾ? ಜೆರ್ಸಿ ಹಸು. ಹಾಗೆ ಇಂಡೈರೆಕ್ಟ್ ಆಗಿ ಎಲ್ಲೆಲ್ಲೋ ಪಾಪ ಆ ಶಶಿ ತರೂರ್ ಅವರ ಹೆಂಡತಿ ಸುನಂದಾ ಪುಷ್ಕರ್, ಆ ಮಹಿಳೆಯನ್ನ 50 ಕೋಟಿಯ ಗರ್ಲ್ ಫ್ರೆಂಡ್ ಅಂತ ಕರೆದಿದ್ದು, ಒಂದು ಮಹಿಳೆಗೆ ಬೆಲೆ ಕಟ್ಟಿದ್ದು, ಅದು ಒಂದು ತಾಯಿಗೆ ಅವಮಾನ ಮಾಡಿದ್ದಲ್ವಾ? ಒಂದು ಹೆಣ್ಣಿಗೆ ಅವಮಾನ ಮಾಡಿದ್ದಲ್ವಾ? ಅದನ್ನು ಸಹ ನರೇಂದ್ರ ಮೋದಿ ಮಾತಾಡಿಲ್ವಾ? ಆಡಿದ್ದಾರೆ. ಕಾಂಗ್ರೆಸ್ಸಿನ ವಿಧವೆ ಅಂತ ಹೀಯಾಳಿಸಿದ್ದು ಯಾರು? ನರೇಂದ್ರ ಮೋದಿನೇ. ಯಾರನ್ನ? ಸೋನಿಯಾ ಗಾಂಧಿನ. ಇಂಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿಯನ್ನ ಕಾಂಗ್ರೆಸ್ಸಿನ ವಿಧವೆ ಅಂತ ಕರೆದಿದ್ದು ಅದು ಮಹಿಳೆಗೆ ಅವಮಾನ ಅಲ್ವಾ? ರಾಹುಲ್ ಗಾಂಧಿಯ ತಾಯಿ ಅವಮಾನ ಅಲ್ವಾ? ಅಲ್ಲಂತೆ. ಇನ್ನು ರಾಹುಲ್ ಗಾಂಧಿಯನ್ನ ಮಾನಸಿಕ ಅಸ್ವಸ್ಥ ಅನ್ನೋ ರೀತಿಯಲ್ಲಿ ಒಂದು ನಗುತ್ತಾ ಒಂದು ಕಾಯಿಲೆ, ಒಂದು ಸಣ್ಣ ಮಕ್ಕಳಿಗೆ ಅಥವಾ ಮಕ್ಕಳಲ್ಲಿ ಇರುವಂತಹ ಒಂದು ಅಂಗವೈಕಲ್ಯವನ್ನು ಸಹ ಮುಂದಿಟ್ಕೊಂಡು, ಮಕ್ಕಳು ಬುದ್ಧಿಮಾಂದ್ಯ ಅಥವಾ ಸ್ಪೆಷಲ್ ಕಿಡ್ಸ್ ಅಂತ ನಾವೇನ್ ಕರಿತೀವಿ, ಆ ಮಕ್ಕಳ ಬಗ್ಗೆ ಒಂದು ಲೈವ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಒಂದು ತಾಯಿ ಬಂದು ಇಂತಹ ಮಕ್ಕಳಿಗೆ ಇಂತಹದ್ದೆಲ್ಲ ಮಾಡಬಹುದು, ಇಂತಹದ್ದೆಲ್ಲ ಚಿಕಿತ್ಸೆ, ಇಂತಹದ್ದೆಲ್ಲ ಉಪಾಯಗಳು ಇರ್ತವೆ ಅಂತ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅವತ್ತಾಡಿದ ಮಾತುಗಳು ಇದೆಯಲ್ಲ, ಅದು ತಾಯಂದರಿಗೆ ಮನಸ್ಸಿಗೆ ನೋವು ಮಾಡೋ ಮಾತಲ್ವಾ? ಏನವತ್ತು ಹೇಳಿದ್ದು? ಈ ಟ್ರೀಟ್ಮೆಂಟು, ಈ ಎಲ್ಲ ಇದು ಸೌಕರ್ಯಗಳು 50 ವರ್ಷದ ಮಗುಗೂ ಯೂಸ್ ಆಗುತ್ತಾ ಅಂತ. ಆಗ ರಾಹುಲ್ ಗಾಂಧಿಯನ್ನ ಇಂಡೈರೆಕ್ಟ್ ಆಗಿ ಬುದ್ಧಿಮಾಂದ್ಯ ಮಗು ಅಂತ ಕರೆದಿದ್ದು. ಅದು ರಾಹುಲ್ ಗಾಂಧಿ ತಾಯಿಯನ್ನ ಹೀಯಾಳಿಸ್ದಂಗಾಗಲ್ವಾ? ಅದು ಅಲ್ಲ. ಇನ್ನು ರಾಹುಲ್ ಗಾಂಧಿಯನ್ನ ಮೊನ್ನೆ 56 ವರ್ಷದ ಯುವಕ ಅಂತ ಕರೆದಿದ್ದು, ಅದು ಒಂದು ವ್ಯಕ್ತಿಯನ್ನ ಹೀಯಾಳಿಸ್ದಂಗೆ ಆಗಲ್ವಾ? ಅದು ಆತನ ತಾಯಿಗೆ ನೋವು ಮಾಡ್ದಂಗೆ ಆಗಲ್ವಾ? ಅದಾಗಲ್ವಾ? ಇನ್ನು ಬಿಜೆಪಿಯ ನಾಯಕರುಗಳು ಅಂತ ಕರೆಸ್ಕೊಳ್ಳೋರು ಏನೇನೋ ಇದಾರಲ್ಲ, ಚಿಲ್ಟು ಪಲ್ಟುಗಳು, ಕಚಡಾಗಿಂತ ಕಚಡಗಳು, ಅವರೆಲ್ಲ ಬಳಸುವ ಭಾಷೆಗಳನ್ನ ನೀವು ಗಮನಿಸಿದ್ದೀರಾ? ರಾಹುಲ್ ಗಾಂಧಿಯನ್ನ ಹೈಬ್ರಿಡ್ ಮಗು ಅಂತ ಕರೆಯೋದು, ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿಯನ್ನ ಬಾರ್ ಡ್ಯಾನ್ಸರ್ ಅಂತ ಕರೆಯೋದು, ಇನ್ನೇನೇನೋ ಹೆಸರು ಕರೆಯೋದು, ಎಡಿಟ್ ಮಾಡಿದ ಪಿಕ್ಚರ್ಗಳನ್ನ ಹಾಕೋದು, ಸೋನಿಯಾ ಗಾಂಧಿಯ ಬಗ್ಗೆ ಕೆಟ್ಟ ಕೊಳಕ ಅಸಹ್ಯಕರವಾದಂತಹ ಎಡಿಟ್ಸ್ ಅನ್ನ ಹಾಕೋದು, ಅಸಹ್ಯಕರವಾದಂತಹ ಕಾಮೆಂಟ್ಗಳು ಮಾಡೋದು. ಯಾಕೆ? ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಾಯಿ ಅಲ್ವಾ? ನರೇಂದ್ರ ಮೋದಿಗೆ ಕಾಮನ್ ಸೆನ್ಸ್ ಇದ್ರೆ, ನರೇಂದ್ರ ಮೋದಿಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ, ಮಾನವೀಯತೆ ಅಂತೂ ನಾವು ಕೇಳೋದೇ ಬೇಕಾಗಿಲ್ಲ. ನರೇಂದ್ರ ಮೋದಿಯಿಂದ ಮಾನವೀಯತೆನ ನೀವು ನಿರೀಕ್ಷೆ ಮಾಡಕ್ ಸಾಧ್ಯನೇ ಇಲ್ಲ. ಈ ಯಾವ್ದಾದ್ರು ಬೇರೆ ಏನಾದ್ರು ಇದ್ರೆ ಯೋಚನೆ ಮಾಡ್ಬೇಕಲ್ವಾ? ರಾಹುಲ್ ಗಾಂಧಿ ತಾಯಿಯನ್ನ ನಾವು ಇಷ್ಟೆಲ್ಲ ಹೀಯಾಳಿಸ್ತೀವಲ್ಲ, ನನ್ನ ತಾಯಿಯನ್ನ ಹೀಯಾಳಿಸಿದ್ರೆ ನನಗೆ ಇಷ್ಟು ನೋವಾಗುತ್ತೆ ಅಥವಾ ನೋವಾದ ಹಾಗೆ ತೋರ್ಸ್ಕೊಳ್ತಿದ್ದೀನಲ್ಲ, ರಾಹುಲ್ ಗಾಂಧಿ ತಾಯಿ ಸಹ ತಾಯಿನೇ ತಾನೆ ಅಂತ ಯೋಚನೆ ಬರ್ಬೇಕಲ್ವಾ? ಬರಲ್ಲ. ಅಲ್ಲೇ ಮಾನವೀಯತೆ ಕೆಲಸ ಮಾಡೋದು. ಅದನ್ನೇ ನಾನು ಹೇಳಿದ್ದು, ಅದನ್ನ ನಿರೀಕ್ಷೆ ಮಾಡಕ್ ಆಗೋದೇ ಇಲ್ಲ ನರೇಂದ್ರ ಮೋದಿ ಕಡೆಯಿಂದ ಅಂತ. ನರೇಂದ್ರ ಮೋದಿ ಕಡೆಯಿಂದ ಅದನ್ನ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಈ ದಿನ ಬೆಳಗಾದ್ರೆ ಈ ತರದ್ದೇ ಮಹಿಳೆಯರ ವಿಚಾರವಾಗಿ ನರೇಂದ್ರ ಮೋದಿ ಬಳಸುವ ಭಾಷೆ ಏನು ಒಳ್ಳೆ ಭಾಷೆ ಅಲ್ವೇ ಅಲ್ಲ. ನಿಮ್ಮ ತಾಳಿ ಕಸ್ಕೊಳ್ತಾರೆ ಅನ್ನೋದು ಮಹಿಳೆಯರಿಗೆ ಮಾಡುವಂತಹ ಬೆದರಿಕೆ ಅಲ್ವಾ? ನಿಮ್ಮ ತಾಳಿ ಕಿತ್ಕೊಂಡ್ಬಿಡ್ತಾರೆ, ನಿಮ್ಮ ಹೆಣ್ಣು ಮಕ್ಕಳಿಗೆ ದ್ರೋಹ ಬಗೆದು ಬಿಡ್ತಾರೆ. ಎಲ್ಲ ಭಾಷೆಯನ್ನ ನರೇಂದ್ರ ಮೋದಿನೇ ಬಳಸಿರೋದು. ಪ್ರಧಾನಿ ಅನ್ನುವಂತಹ ಕನಿಷ್ಠ ಜ್ಞಾನನೂ ಇಲ್ಲದೆ ಯಾವುದೋ ಹಾದಿ ಬೀದಿಯಲ್ಲಿ ಹೋಗುವವರ ತರ ಬಾಯಿಗೆ ಬಂದಂಗೆ ದ್ವೇಷ ಭಾಷಣಗಳನ್ನ ಮಾಡಬೇಕಾದ್ರೆ ಇಂಥವನ್ನೆಲ್ಲ ಬಳಸೋದು ಯಾರು? ನರೇಂದ್ರ ಮೋದಿನೇ ಬಳಸೋದು. ಆ ನರೇಂದ್ರ ಮೋದಿ ಇವತ್ತು ಹೇಳ್ತಿರೋದು ನನ್ನ ತಾಯಿಯನ್ನು ಬೈದು
ಅಯ್ಯೋ ನನ್ನ ತಾಯಿಯನ್ನ ಬೈದ್ಬಿಟ್ರು, ಆದರೂ ಕ್ಷಮಿಸ್ತಿದ್ದೀನಿ ಅಂತ. ಅದು ಬೇರೆ ಬಿಲ್ಡಪ್. ಯಾರಿಗ್ರಿ ಬೇಕು ನಿಮ್ಮ ಕ್ಷಮೆ? ಬೇಕಾಗಿರೋದು ನಿಮ್ಮ ರಾಜೀನಾಮೆ. ರಾಜೀನಾಮೆ ಕೊಟ್ರೆ ಈ ದೇಶ ಉಳ್ಕೊಳ್ಳುತ್ತೆ, ನೆಮ್ಮದಿ ಕಂಡುಕೊಳ್ಳುತ್ತೆ, ನೆಮ್ಮದಿಯಾಗಿರ್ತಾರೆ. ಬರೀ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಮಾತ್ರ ಅಲ್ಲ, ಹಿರಿಯರು, ಮಹಿಳೆಯರು, ಎಲ್ಲ ವರ್ಗದವರು ಸಹ ನೆಮ್ಮದಿಯಾಗಿರ್ತಾರೆ. ನೀವು ಕ್ಷಮಿಸೋದು ಬೇಕಾಗಿಲ್ಲ. ನೀವು ಕ್ಷಮಿಸ್ತೀನಿ ಅನ್ನೋದಕ್ಕೆ ಅರ್ಹರೇ ಅಲ್ಲ. ಈ ದೇಶ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ನೀಚತನಗಳಿಗೆ ನಿಮ್ಮನ್ನ ಈ ದೇಶ ಯಾವತ್ತೂ ಕ್ಷಮಿಸಲ್ಲ. ಅದನ್ನು ಮಾತ್ರ ನೀವು ನಿರೀಕ್ಷೆ ಮಾಡಬೇಡಿ. ನೀವು ಯಾವತ್ತೂ ಕ್ಷಮೆ ಕೇಳಕ್ಕೆ ಹೋಗ್ಬೇಡಿ. ಇನ್ನೊಬ್ಬನು ಕ್ಷಮಿಸ್ತೀನಿ ಅನ್ನೋದೆಲ್ಲ ದೂರದ ಮಾತು. ನೀವು ಕ್ಷಮೆ ಕೇಳಬೇಕು, ನಾವು ಯಾರು ಕ್ಷಮಿಸಲ್ಲ. ಇಡೀ ದೇಶ ಕ್ಷಮಿಸಲ್ಲ ನಿಮ್ಮನ್ನ. ಇಡೀ ದೇಶ ಕ್ಷಮಿಸಲ್ಲ. ಕ್ಷಮೆ ಬಗ್ಗೆ ನೀವು ಮಾತಾಡಬಾರ್ದು. ಕ್ಷಮೆ ಬಗ್ಗೆ ನೀವು ಮಾತಾಡಬಾರ್ದು. ಅದು ಅಟ್ಟರ್ ನಾನ್ಸೆನ್ಸ್. ನಾನು ಯಾಕೆ ಎಷ್ಟು ಸಿಟ್ಟಾಗಿದ್ದೀನಿ ಅಂದ್ರೆ, 15 ವರ್ಷದ ಮಗು ಕೈಯಲ್ಲಿ ಕ್ಷಮೆ ಕೇಳಿಸ್ಕೊಳ್ತೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? 15 ವರ್ಷದ ಮಗು, ಆ ಮಗುನ ಅಷ್ಟೆಲ್ಲ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಿರೋರ ಬಗ್ಗೆ ಒಂದು ಮಾತಾಡೋದಕ್ಕೆ ನಿಮ್ಮಲ್ಲಿ ನಾಲಿಗೆ ಇಲ್ವಲ್ಲ. ನಿಮಗೆ ನಿಮ್ಮ ತಾಯಿನ ಬೈದು ಬಿಟ್ರಂತೆ, ನಿಮ್ಮನ್ನ ಬೈದು ಬಿಟ್ರಂತೆ. ಆ ಮಗುನ ಬೈತಾ ಇರೋದು ನಿಮ್ಮ ಭಕ್ತರು, ನಿಮ್ಮ ಅಂಧ ಭಕ್ತರು, ಹೊಟ್ಟೆಗೆ ಸಗಣಿ ತಿಂದು ಬದುಕುವಂತಹ ಏನು ಒಂದು ರೀತಿ ಕ್ರಿಮಿಗಳು. ಅವರು ಬಳಸ್ತಾ ಇರೋ ಭಾಷೆ ಹೇಗಿದೆ, ಅದನ್ನ ಟೀಕೆ ಯಾಕೆ ಮಾಡೋದಿಲ್ಲ? ಹ್ಮ್. ನನಗೆ ರಾಜಕೀಯ ಓಟ್ ಹಾಕ್ಸೋಲ್ಕ ಇದೊಂದು ಅಸ್ತ್ರ. ನನ್ನ ತಾಯಿಗೆ ಬೈದ್ಬಿಟ್ರು ಅನ್ನೋದು ಒಂದು ಅಸ್ತ್ರ. ಬಿಹಾರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಅದನ್ನೇ ಬಳಸಿತ್ತು. ಸೊ ಇದೇನು ಹೊಸ್ತೇನಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಆಕ್ಚುಲಿ ಏನು ಹೇಳಿದ್ರು ಸಹ ಅದು ಕಡಿಮೆನೆ ಈ ವಿಚಾರದಲ್ಲಿ. ನರೇಂದ್ರ ಮೋದಿಗೆ ಬೇರೆಯವರು ನನ್ನನ್ನ ಬೈತಿದ್ದಾರೆ ಅಂತ ಹೇಳುವಂತಹದ್ದಕ್ಕೆ ಯೋಗ್ಯತೆನೂ ಇಲ್ಲ, ನೈತಿಕತೆನೂ ಇಲ್ಲ. ಮೊದಲು ನರೇಂದ್ರ ಮೋದಿ ಪಕ್ಷದವರು, ನರೇಂದ್ರ ಮೋದಿ ಭಕ್ತರು, ಬಿಜೆಪಿಯವರು, RSS ನವರು, ಅವರು ಬಳಸೋ ಭಾಷೆಯನ್ನು ತಿದ್ದಬೇಕು. ನರೇಂದ್ರ ಮೋದಿ ಕಾಮನ್ ಸೆನ್ಸ್ ಇದ್ದಾರೆ. ಆ ನಂತರ ಬೇರೆಯವರ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮೊದಲು ನರೇಂದ್ರ ಮೋದಿ ತನ್ನ ಸ್ವಂತ ಭಾಷೆಯನ್ನ ತಿದ್ಕೋಬೇಕು. ಓಟ್ಗಾಗಿ ಬಾಯಿಗೆ ಬಂದಂಗೆ ಏನಂದ್ರೆ ಅದು ಮಾತಾಡೋದನ್ನ ಬಿಡಬೇಕು ಅಷ್ಟೇ. ಸೊ ಇದು ಇಷ್ಟು. ಈಗ ಏನು ನರೇಂದ್ರ ಮೋದಿ ದಿಢೀರಂತ ಕ್ಷಮಿಸ್ಬಿಟ್ರಂತೆ, ಅಬ್ಬಬ್ಬಬ್ಬಬ್ಬಬ್ಬ, ಎಂಜಲು ಮಾಧ್ಯಮಗಳು ಬಾಯಿ ಬಡ್ಕೊಳ್ತಿದ್ದಾವೆ. ಬೂಟ್ ನೆಕ್ಕಿ 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 ನಾಲ್ಗೆ ಸವಿತಾನೇ ಇಲ್ಲ ಅವಕ್ಕೆ. ಬೂಟ್ ನೆಕ್ಕದಷ್ಟು ನಾಲ್ಗೆ ಶಾರ್ಪ್ ಆಗ್ತಾ ಇದೆ. ಇನ್ನೂ ದೇಶದ ವಿರುದ್ಧ, ದೇಶದ ಜನರ ವಿರುದ್ಧ, ದೇಶದಲ್ಲಿ ಯಾರು ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಮಾತಾಡ್ತಿದ್ದಾರೋ, ಹೋರಾಟ ಮಾಡ್ತಿದ್ದಾರೋ ಅವರ ವಿರುದ್ಧ ಬೂಟ್ ನೆಕ್ಕೋದು, ಬೋಗಳೋದು, ಅದನ್ನು ಬೆಳಗ್ಗೆಯಿಂದ ಮಾಡ್ತಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ಈ ರೀತಿ ಹೇಳಬೇಕು, ವಿವರಿಸಬೇಕು ಅಂತ ಅನ್ನಿಸ್ತು, ವಿವರಿಸಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.